ನವದೆಹಲಿಯ ಹಳೆಯ ಸಂಸತ್ ಭವನದ ಮುಂದೆ ಸ್ಥಾಪಿಸಲಾಗಿದ್ದ ಛತ್ರಪತಿ ಶಿವಾಜಿ ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗಳನ್ನು ಕೇಂದ್ರ ಸರ್ಕಾರ ಸ್ಥಳಾಂತರಿಸುವ ಬಗ್ಗೆ ಆಕ್ರೋಶಗೊಂಡ ದಲಿತ ಸಂಘಟನೆಗಳಿಂದ ವಿಜಯಪುರದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಸೇವಾ ಸಂಸ್ಥೆಯ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ನಗರದ ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ಬೃಹತ್ ಮೆರವಣಿಗೆ ಹೊರಟು ಜಿಲ್ಲಾಧಿಕಾರಿಗಳ ಕಚೇರಿಗೆ ತಲುಪಿ ವಿಜಯಪುರ ಜಿಲ್ಲಾಧಿಕಾರಿಯ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಬುದ್ಧ ಬಸವ ಅಂಬೇಡ್ಕರ್ ಸೇವಾ ಸಂಸ್ಥೆಯ ಅಧ್ಯಕ್ಷರಾದ ತುಳಸಿರಾಮ್ ಹರಿಜನ್ ಮಾತನಾಡಿ, ಕೇಂದ್ರ ಸರ್ಕಾರವು ರಾಷ್ಟ್ರ ನಾಯಕರಿಗೆ ಅಗೌರವವನ್ನು ತೋರಿದೆ. ಇದು ವಿಶ್ವದಲ್ಲಿರುವ ಕೋಟ್ಯಾಂತರ ಅಭಿಮಾನಿಗಳ ಮನಸ್ಸಿಗೆ ಘಾಸಿಯನ್ನುಂಟು ಮಾಡಿದೆ. ಈ ಘಟನೆ ಚರಿತ್ರೆಯ ಪುಟದಲ್ಲಿ ಕಪ್ಪು ಚುಕ್ಕೆಯಾಗಿದೆ. ದೇಶಾದ್ಯಂತ ರಾಷ್ಟ್ರ ನಾಯಕರ ಪುತ್ಥಳಿಗಳ ಸ್ಥಳಾಂತರವನ್ನು ಖಂಡಿಸಿ ಪ್ರತಿಭಟನೆಗಳು ನಡೆಯುತ್ತಿದ್ದರೂ ಕೂಡ ಕೇಂದ್ರ ಸರ್ಕಾರ ಪುನಃ ಪ್ರತಿಮೆಗಳನ್ನು ಮೂಲ ಸ್ಥಳದಲ್ಲಿ ಪ್ರತಿಷ್ಠಾಪಿಸುವ ಬಗ್ಗೆ ಯಾವುದೇ ನಿರ್ಧಾರವನ್ನು ಪ್ರಕಟಿಸುತ್ತಿಲ್ಲ. ಕಾರಣ ರಾಷ್ಟ್ರದ ಮಹಾನ್ ನಾಯಕರಿಗೆ ಆದ ಅವಮಾನವನ್ನು ಖಂಡಿಸಿ ನಾವು ಬುದ್ಧ ಬಸವ ಅಂಬೇಡ್ಕರ್ ಸೇವಾ ಸಂಸ್ಥೆ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಎಂದರು. ಇನ್ನು ಪುತ್ಥಳಿಗಳನ್ನು ಪುನಃ ಸ್ಥಾಪಿಸದಿದ್ದರೆ ರಾಜ್ಯವ್ಯಾಪಿ ಉಗ್ರ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುವುದು ಎಂದರು. ಇನ್ನು ಪ್ರತಿಭಟನೆಯಲ್ಲಿ ಭೀಮ್ ಆರ್ಮಿ ಕರ್ನಾಟಕ ಏಕ್ತಾ ಮಿಷನ್ನ ರಾಜ್ಯ ಅಧ್ಯಕ್ಷ ಮತೀನ್ ಕುಮಾರ್, ಜಿತೇಂದ್ರ ಕಾಂಬ್ಳೆ ಅಲ್ಲದೆ ಹಲವು ದಲಿತ ಪರ ಸಂಘಟನೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬುದ್ಧ ಬಸವ ಅಂಬೇಡ್ಕರ್ ಸಂಸ್ಥೆಯಿಂದ ಇವತ್ತೊಂದು ದೊಡ್ಡ ಪ್ರತಿಭಟನೆ ಮಾಡೀವಿ. ಅದಕ್ಕೆ ಯಾವ ಕಾರಣಕ್ಕಂದ್ರೆ ಹಳೆ ಸಂಸತ್ ಭವನದ ಮುಂದೆ ಬಾಬಾ ಸಾಹೇಬ್ರ ಮೂರ್ತಿ ಇತ್ತು, ಮತ್ತು ಶಿವಾಜಿ ಮಹಾರಾಜರ ಮೂರ್ತಿ ಇತ್ತು, ಮತ್ತು ಗಾಂಧೀಜಿದು ಮೂರ್ತಿ ಇತ್ತು, ತೆರವುಗೊಳಿಸ್ಯಾರ್ರಿ. ಆದ ಕಾರಣಕ್ಕಾಗಿ ನಾವು ಈ ಪ್ರತಿಭಟನೆ ಮಾಡಿದ್ದೀವಿ ರೀ. ಇಲ್ಲಾಂದ್ರೆ ಮುಂದಿನ ದಿನಮಾನದಾಗ ಆ ಮೂರ್ತಿಗಳನ್ನು ನಿರ್ಮಾಣ ಮಾಡಲಿಲ್ಲ ಅಂದ್ರೆ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ಎಚ್ಚರಿಕೆ ಕೊಟ್ಟಿವಿ. ಈಗ DC ಸಾಹೇಬ್ರಿಗೂ ಮನವಿ ಕೊಟ್ಟಿವಿ. ಮತ್ತು ಮುಂದಿನ ದಿನಮಾನದಾಗ ಭಾಳ ಅತಿ ದೊಡ್ಡ ಪ್ರಮಾಣದಾಗ ನಾವು ಹೋರಾಟ ಮಾಡ್ತೀವಿ. ಹೆಸರು ತುಳಸಿರಾಮ್ ಹರಿಜನ್.